17 ಜನ ಆರೋಪಿಗಳಿದ್ದಾರೆ. 17 ಜನಕ್ಕೂ ಬೇರೆ ಬೇರೆ ವಕೀಲರಿದ್ದಾರೆ. ನಾನು ಅದರಲ್ಲಿ A1ಗೆ ಮಾತ್ರ ವಕೀಲರು. ನಾನು ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಬೇರೆಯವ್ರ ಬಗ್ಗೆ ಅವ್ರವ್ರ ಲಾಯರ್ಗಳು ಮಾತಾಡಬೇಕು, ನನಗೆ ಗೊತ್ತಿಲ್ಲ ಅದು. ಆದರೆ ಈಗ ಈ ಸುಪ್ರೀಂ ಕೋರ್ಟಿನ ತೀರ್ಪು ನಾನು ಈಗಾಗಲೇ ಹೇಳಿದೆ, ಎಂಡ್ ಆಫ್ ದಿ ಟನಲ್ ದೇರ್ ಈಸ್ ಎ ಲೈಟ್. ಮೊದಲು ಟನಲ್ ಒಳಗಡೆ ಹೋಗ್ಬಿಟ್ಟಿದ್ರು, ಬರೀ ಕತ್ಲು, ಬೆಳಕು ಎಲ್ಲಿ ಸಿಗುತ್ತೆ ಅಂದು ಹುಡುಕ್ತಿದ್ರು. ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಬೆಳಕು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. 1 ವರ್ಷ ಆದಮೇಲೆ ಲೈಟ್ ಕಾಣುತ್ತೆ ಅಂದರೆ ಆವಾಗ ಅವಳು ಬೇಲ್ ಪಿಟಿಷನ್ ಆಗಬೇಕು ಅನ್ನೋದು ಸರ್ವೋಚ್ಚ ನ್ಯಾಯಾಲಯ ತೀರ್ಪಾಗಿದೆ. ಈಗ A1 ಪವಿತ್ರ ಗೌಡರವರು ಅವರು ಬೇಲ್ ಹಾಕ್ಬೋದು, ಇಲ್ಲೇ ಟ್ರಯಲ್ ಕೋರ್ಟಲ್ಲಿ ಆಗ್ಬೋದು. 2 ಅಂಶಗಳಿದೆ. ಒಂದು, ಅವರು ಮಹಿಳೆ, ಕಾನೂನಲ್ಲಿ ಮಹಿಳೆ ಮತ್ತು ಸಿಕ್ಕು ಇಂಥದ್ದವ್ರಿಗೆ ಬೇಲ್ ಕನ್ಸಿಡ್ರೇಷನ್ ಸ್ವಲ್ಪ ಫೇವರ್ ಆಗಿ ಬರುತ್ತೆ. ಸೊ ಆಯಮ್ಮ ಹಾಕ್ಬೋದು. ನನ್ನ ಮೇಲೆ ಅಷ್ಟೊಂದು ಎವಿಡೆನ್ಸ್ ಇಲ್ಲ, ಸಾಕ್ಷಿಗಳು ಇಲ್ಲ. ನನಗೂ ಅವನಿಗೂ ಏನು ಸಂಬಂಧ ಇಲ್ಲ, ನನ್ನ ಹತ್ರ ಮೊಬೈಲೇ ಇರಲಿಲ್ಲ. ಸೊ ಯಾವುದೇ ಸಾಕ್ಷ್ಯಾಧಾರಗಳು ನನ್ನ ಮೇಲೆ ಇಲ್ಲ ಅಂದು ಹೇಳಿ, ಜೊತೆಗೆ ನಾನು ಮಹಿಳೆ, ನನ್ನ ಮಗಳನ್ನ ನೋಡ್ಕೋಬೇಕಂದು ಜಾಮೀನು ಅರ್ಜಿ ಸಲ್ಲಿಸ್ಬೋದು. ಅದು ಸಿಗುತ್ತಾ? ಅದು ವಿಚಾರಣೆ ಕೋರ್ಟಲ್ಲಿ 99.99% ಇಲ್ಲ. ಮತ್ತು ಹೈಕೋರ್ಟಲ್ಲಿ ಸಿಗುತ್ತಾ? ಕಷ್ಟ ಇದೆ. ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿದ ಮೇಲೆ ಮತ್ತು ಹೈಕೋರ್ಟ್ನವರು ಬೇಲ್ ಬಿಡೋದಿಲ್ಲ. ಮತ್ತು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿ ಹೇಳ್ಕೋಬೋದು, ನಾನು ಇಷ್ಟು ತಿಂಗಳಿಂದ ಜೈಲಲ್ಲಿದ್ದೀನಿ, ನನಗೆ ಈ ಕಷ್ಟಗಳಿದೆ, ನಾನೊಂದು ಮಹಿಳೆ, ನನಗೆ ಮಗಳಿದ್ದಾಳೆ, ಆ ಮಗಳನ್ನ ಓದಿಸ್ಬೇಕು, ಇದು ನಂದು ಅರ್ನಿಂಗ್ ಒಂದೇ ದಾರಿ, ಇದೆಲ್ಲ ಸುಳ್ಳು ಕೇಸ್ ಅಂದು ಕೇಳ್ಬೋದು. ಕೇಳಿದರೆ ಡಿಫೆನ್ಸ್ ಅಪಾನ್ ದಿ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು ಏನು ಡಿಸೈಡ್ ಮಾಡ್ತಾರೆ ಅದು ನೋಡಬೇಕು. ಒಟ್ಟಾರೆ ದೆರ್ ಇಸ್ ಅ ಲೈಟ್ ಅಟ್ ದ ಎಂಡ್ ಆಫ್ ದಿ ಟನಲ್. ಬೆಳಕು ಕಾಣ್ತಾ ಇದೆ. ಬಟ್ ಬೆಳಕು ಹೊರಗೆ ಬರಬೇಕಂದ್ರೆ 12 ತಿಂಗಳು ಕಾಯಲೇಬೇಕು. ಹೊರಗಡೆ ಇದ್ದಾಗ ಗ್ಲಾಮರಸ್ ವರ್ಡ್ ಇರಬಹುದು, ಜೊತೆಗೆ ಅವ್ರದ್ದೇ ಆದಂತಹ ಸ್ಟುಡಿಯೋ ಇತ್ತು, ಫ್ಯಾಷನ್ ಡಿಸೈನರ್ ಆಗಿದ್ರು, ಸೆಲೆಬ್ರಿಟಿ ಆಗಿದ್ರು, ಎಲ್ಲ ರೀತಿ ಹಾರಾಡೋ ಹಕ್ಕಿ ಆಗಿದ್ರು. ಒಳಗಡೆ ಈಗ ಇರೋದ್ರಿಂದ ಮಾನಸಿಕವಾಗಿ ಅವರು ಹೇಗಿದ್ದಾರೆ, ಏನಾದರೂ ಕಂಟ್ರೋಲ್ ಮೀರಿದ್ದಾರೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ, ಅವರು ಧೈರ್ಯ ತುಂಬೋರು ಯಾರಾದರೂ ಬೇಕಾ, ಅವ್ರು ಹೇಗೆ ನಡೀತಾ ಇದೆ ಒಳಗಡೆ ಅವ್ರ ದಿನನಿತ್ಯ? ಪವಿತ್ರ ಅವ್ರ ಬಗ್ಗೆ ನೋಡಿ, ಅವರು ಹೊರಗೆ, ನಾವು ಹೊರಗೆ ಇದ್ವಿ. ಈಗ ಕಾಫಿ ಕುಡಿಬೇಕಂದ್ರೆ ಕುಡಿತೀವಿ, ಟೀ ಕುಡಿಬೇಕಂದ್ರೆ ಟೀ ಕುಡಿತೀವಿ, ನಾಳೆ ಲಂಡನ್ ಹೋಗ್ಬೇಕಂದ್ರೆ ಹೋಗ್ತೀವಿ. ಫ್ರೀಡಮ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಲೈಫಲ್ಲಿ. ಈಗ ಜೈಲಂದರೆ ನೋ ಫ್ರೀಡಮ್, 4 ಗೋಡೆ ಮಧ್ಯದಲ್ಲಿ ಇರಬೇಕು. ಯಾರು ಹೋದ್ರೇನೋ ಡಿಪ್ರೆಷನ್ ಆಗ್ತಾರೆ. ಅವರೇನು, ಕೆಲವರು ಹೋರಾಟಗಾರರು ನಾನು ಜೈಲಿಗೆ ಹೋಗ್ಬೇಕಂದು ಹೋಗ್ತಾರೆ, ಅವ್ರು ಖುಷಿಯಾಗೇ ಇರ್ತಾರೆ. ಜೈಲಲ್ಲಿ ಪುಸ್ತಕ ಬರೀತಾರೆ, ಓದ್ತಾರೆ. ದಟ್ ಈಸ್ ಆಲ್ಟುಗೆದರ್ ಎ ಡಿಫ್ರೆಂಟ್ ಮೈಂಡ್ ಸೆಟ್. ಇವರು ಸೆಲೆಬ್ರಿಟಿಗಳು, ಐಷಾರಾಮಿ ಜೀವನ ಬಿಟ್ಟು ಜೈಲಲ್ಲಿ ಯಾರು ಇರ್ತಾರೆ? ಸೊ ಮೆಂಟಲಿ ಅದಕ್ಕೆ ಬೇಲ್ ಕೊಡಿ ಎಂದು ಹೋಗ್ತಾರೆ. ಬೇಲ್ ಅಂದರೆ ಏನು? ಒಳಗಡೆ ಇರೋಕ್ಕಾಗೋದಿಲ್ಲ, ಬಿಟ್ಬಿಡಿ ಎಂದು ಬಿಟ್ಟರು. ಬ್ಯಾಡ್ ಲಕ್. ಸರ್ಕಾರ ಸುಪ್ರೀಂ ಕೋರ್ಟಿಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದುಡ್ಡು ಕೊಟ್ಟು ಅಪಾಯಿಂಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ.